ಕನ್ನಡ ವಾಹಿನಿಗೆ ಸ್ವಾಗತ. ಹಾಸನ ಜಿಲ್ಲೆಯಾದ್ಯಂತ ಕಳೆದ ಕೆಲ ದಿನಗಳ ಹಿಂದೆ ಸುರಿದ ಮಳೆಯಿಂದ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗ್ತಾ ಇದ್ದು ಮಲೇರಿಯಾ, ಡೆಂಗ್ಯೂನಂತಹ ರೋಗಗಳು ಜನರಿಗೆ ಬರುವ ಸಾಧ್ಯತೆ ಇದೆ. ಹೌದು, ಹಾಸನದ ಪೆನ್ಷನ್ ಮೊಹಲ್ಲಾ ವಾರ್ಡ್ ನಂಬರ್ 18ರ ಬೀದಿಯ ಚರಂಡಿಯಲ್ಲಿ ಕಸ ತುಂಬಿದ್ದು ಸುಮಾರು 6 ತಿಂಗಳುಗಳಾಗಿದ್ದು ನಗರಸಭೆ ಆಯುಕ್ತರಾಗಲಿ, ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಲಿ, ನಗರಸಭೆ ಸದಸ್ಯರಾಗಲಿ ಯಾರು ಕೂಡ ಬಂದು ನೋಡೋದಿಲ್ಲ. ಪ್ರತಿ ವರ್ಷ ಕಂದಾಯ ಶುಲ್ಕ ಕಟ್ಟಿಲ್ಲ ಅಂದ್ರೆ ಹೇಗೆ ಮನೆಗಳ ಬಳಿ ಬಂದು ನೋಟಿಸ್ ಅನ್ನ ನೀಡ್ತಾ ಇದ್ರಿ, ಅದೇ ತರಹ ವಾರಕ್ಕೊಮ್ಮೆ ಬಂದು ಚರಂಡಿಯನ್ನ ಸ್ವಚ್ಛ ಮಾಡಿಸಬೇಕು. ಕೆಲವು ಜನ ನಾವು ಮಾಧ್ಯಮಗಳ ಮುಂದೆ ಬರೋದಿಲ್ಲ, ಬಡವರು ವಾಸಿಸುವ ಸ್ಥಳದಲ್ಲಿ ಸ್ವಚ್ಛಗೊಳಿಸೋದು ವರ್ಷಕ್ಕೊಮ್ಮೆಯಾದ್ರೆ ಅದೇ ಶ್ರೀಮಂತರು ವಾಸಿಸುವ ಸ್ಥಳದಲ್ಲಿ ಪ್ರತಿದಿನ. ಇದು ನಮ್ಮ ಆರ್ಥಿಕ ವ್ಯವಸ್ಥೆಯಾಗಿದ್ದು ಬಡವರಿಗೆ ಒಂದು ಕಣ್ಣು, ಶ್ರೀಮಂತರಿಗೆ ಒಂದು ಕಣ್ಣು ನೋಡಬಾರದು. ಆದಷ್ಟು ಬೇಗ ಸ್ವಚ್ಛಗೊಳಿಸಬೇಕು ಅಂತ ವಿನಂತಿಸ್ತೀವಿ. ಏನಾದ್ರೂ ನೀವು ಎಚ್ಚರ ವಹಿಸಿಲ್ಲ ಅಂದ್ರೆ ಬಹಿರಂಗವಾಗಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.